ಇದಾಗುತ್ತೆ. ಆ ಹಿನ್ನೆಲೆಯಲ್ಲಿ ನೋಡಿದಾಗ ತುಂಬ ಪಾಸಿಟಿವ್ ಒಳ್ಳೆ ಈಗ ಮಾಡಿರುವಂಥದ್ದು ಒಳ್ಳೆಯ ಅಭಿಪ್ರಾಯವೂ ಇದೆ. ಸರ್ ಹೆಣ್ಮಕ್ಳು ಎಸ್ಪೆಷಲಿ ಎಲ್ಲ ಇದು ನಿಲ್ಲಿಸಿದ್ದು ಒಳ್ಳೇದಾಯಿತು. ಮತ್ತೆ ಜಾತ್ರೆಗಳ ಕಡಿಮೆ ಕೆಲವು ಕಡೆ ಮಾಡ್ತಾರೆ, ಅನುಮತಿ ತಗೊಂಡು ಮಾಡ್ತಾರೆ. ಇದು ಇಲ್ಲದೆ ಚೂಚಿ ರೀತಿ ಅಲ್ಲದೆ ಬರೀ ಕೋಳಿ ಅಂತ ಕನ್ವರ್ಟ್ ಕೊಟ್ಟಿದ್ದಾರೆ. ಹೌದು, ಅದನ್ನು ಜೂಜು ರೀತಿಯಲ್ಲಿ ಮಾಡಿದ್ರೆ ಕಷ್ಟ ಆಗುತ್ತೆ. ಮಾಡ್ತಾ ಇದ್ದಾರೆ, ಅನುಮತಿ ತಗೊಂಡು ಮಾಡ್ತಾ ಇದ್ದಾರೆ. ಈಗ ಮೈಕೆಲ್ಲದ ಯಕ್ಷಗಾನ ಮುಂದುವರಿಸಬಹುದು, ಮಾಡ್ಬೋದು ಸಣ್ಣದು. ಅಂದ್ರೆ ಈಗ ನನಗೆ ಇತ್ತೀಚಿನ ಈಗ ಮಕ್ಕಳ ಎಕ್ಸಾಮ್ ನಡೀತಾ ಇದೆ, PUC ಎಕ್ಸಾಮ್, 10th ಎಕ್ಸಾಮ್, ಓದುವವರು ಇರ್ತಾರೆ. ತುಂಬ ಓದಿಸೋದು ಸುಮಾರು ಫೋನ್ ಬರ್ತಾ ಇದೆ ನಿಲ್ಲಿಸಿ ಅಂತ. ರಾತ್ರಿ ಹೊತ್ತೆಲ್ಲ ಕಾಲ್ ಮಾಡ್ತಾರೆ, ಅಲ್ಲಿ ಮೈಗೆ ಬರ್ತದೆ ಅಂತ ನಿಲ್ಲಿಸಿ ಅಂತ. ಆ ಟೈಮಲ್ಲಿ ಕಷ್ಟ ಆಗ್ತದೆ. ಅದಕ್ಕೆ ಸ್ವಲ್ಪ ನಾವೇ ಜವಾಬ್ದಾರಿ ನಾಗರಿಕರೇ ತಗೊಂಡು ಅದನ್ನು ಮಾಡಿದ್ರೆ ಒಳ್ಳೇದು. ಮಕ್ಕಳ ವಿದ್ಯಾಭ್ಯಾಸದ ದೃಷ್ಟಿಯಿಂದ ಎಲ್ಲ ಅವರಿಗೆ ಅದು ಗೊತ್ತಾದರೆ ಒಳ್ಳೇದು. ಎಲ್ಲ ಮಾಡ್ತಾ ಇದ್ದೀವಿ, ಹೌದು, ಅದನ್ನೊಂದು ಲಿಮಿಟಲ್ಲಿ ಮಾಡಿದರೆ ಎಷ್ಟೊತ್ತು ತನಕ ಇರಬೇಕಂತ ನಾವೇ ಅದನ್ನು ಅರ್ಥ ಮಾಡಿಕೊಂಡು ಮಾಡಬೇಕಾಗುತ್ತೆ. ಅದಕ್ಕೆಲ್ಲ ಕಾನೂನಲ್ಲೇ ಎಲ್ಲವನ್ನು ಆಗಬೇಕಂತ ಬಯಸಬಾರ್ದು. ಕೆಲವೊಂದು ಅವರೇ ಸುಮೋಟ ಮಾಡ್ಕೊಳ್ತಾರೆ ತನಕ ಅಲ್ವಾ, ಎಲ್ಲ ಕಡೆ ನಿಲ್ತಾರೆ, ಬೇಗ ಕ್ಲೋಸ್ ಮಾಡ್ತಾರೆ. ಈಗ ರಾತ್ರಿ ಯಾರು ಇದು ಮಾಡಲ್ಲ, 12ರ ತನಕನೇ ಇರುವಂಥದ್ದು. ಅದಕ್ಕೆ ಅವರೇ ಯಕ್ಷಗಾನ ಕಲಾವಿದರು ನಮ್ಮ ಹತ್ರ ಬಂದಿದ್ರು, ಮಂದಾರ್ತಿ ಅವರೆಲ್ಲ. ನಮ್ಗೆ ರಾತ್ರಿ ಇಡೀ ಬೇಡ ಅಂತ. ಭಕ್ತರು ಒಂದು ಕಡೆ ಮನವಿ ಕೊಡ್ತಾರೆ, ಇಡೀ ರಾತ್ರಿ ಬೇಕು ಅಂತ. ಇವರು ನಮ್ಗೆ ಬೇಡ, ಅಲ್ಲೇ ಮಧ್ಯದಲ್ಲಿ ನಿಲ್ಲಿಸ್ಬೇಕು.